ಸರ್ ಬಟ್ ಇನ್ ಸಫಾರಿಲಿ ಹೋಗ್ಬೇಕಾದ್ರೆ ದ ಕಲರ್ ಆಫ್ ದ ವೆಹಿಕಲ್ ಹಾ. ಅಥವಾ ಇವೆಲ್ಲವೂ ಅದು ಕರೆಕ್ಟಾಗಿ ಅದು ಗೊತ್ತಿರೋದ್ರಿಂದ ಇಟ್ ವಿಲ್ ನಾಟ್ ಅಟ್ಯಾಕ್ ಅನ್ನೋ ಥರ ಅಂತಿರುತ್ತೆ. So when they see people in the vehicle ಅಲ್ಲ, ಹ್ಮ್. so they see that as one big object. ಒನ್ ಬಿಗ್ ಆಬ್ಜೆಕ್ಟ್. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಸಫಾರಿ ವೆಹಿಕಲ್ ಜಿಪ್ಸಿ ಅಥವಾ ಜೀಪಲ್ಲಿ ಹೋಗ್ತಾ ಇರ್ತೀರಲ್ಲ, ಹ್ಮ್. ಸೊ ಅದರಲ್ಲಿ ಮನುಷ್ಯರು ಗೊತ್ತದು ಮನುಷ್ಯರು ಇದ್ದಾರೆ ಅದರಲ್ಲಿ ಅಂತ, ಹ್ಮ್. ಬಟ್ ಇಟ್ ವಿಲ್ ಸಿ ಇಟ್ ಆಸ್ ಒನ್ ಬಿಗ್ ಆಬ್ಜೆಕ್ಟ್ ಅದು. ಹ್ಮ್. ಸೊ ದಟ್ ಇಟ್ ಡಸಂಟ್ ಕೇರ್, ಅದು ಗೊತ್ತು ಇದರಲ್ಲಿ ಜನ ಬಂದರೆ ಏನು ಮಾಡಲ್ಲ ಅವರು, ವಿ ಆರ್ ಸೇಫ್ ಅಂತ ಅದು ಗೊತ್ತು, ಓದ್ ಗೊತ್ತಿರುತ್ತೆ. ಅದು ಗೊತ್ತದು. ಬಟ್ ವೇರ್ ಆಸ್ ಜನ ಆನ್ ಫುಟ್ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅಂದರೆ ಅದಕ್ಕೆ ಗೊತ್ತು, ಜನ ನಡ್ಕೊಂಡು ಬರ್ತಾ ಇದ್ರೆ ಅದು ಥ್ರೆಟ್ ಅವರು. ಸೊ ಜನರಿಂದ ಥ್ರೆಟ್ ಅನ್ಸುತ್ತೆ. ಹೌದು, ಜನರಿಂದ ಥ್ರೆಟ್ ಅದು. ಸೊ ಓಡೋಟೋಗುತ್ತೆ ಅದು. ತುಂಬ ಕಡೆ ಅಟ್ಯಾಕ್ ಆಗುತ್ತಲ್ಲ, ಸೊ ದಟ್ ಈಸ್ ಮೋರ್ ಆಫ್ ಆಕ್ಸಿಡೆಂಟಲ್ ಒನ್, ಸರ್ಪ್ರೈಸ್ ಅಟ್ಯಾಕ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲಾದರೂ ಒಂದು ಕಡೆಗೆ ಟೈಗರ್ ಇಸ್ ಫೀಡಿಂಗ್ ಆನ್ ಸಮಥಿಂಗ್, ಸರಿ. ಎಲ್ಲೋ ಕಿಲ್ ಮಾಡಿದೆ ತಿಂತಾ ಇದೆ, ಸಡನ್ನಾಗಿ ಯಾರೋ ಗೊತ್ತಿಲ್ಲದೆ ನಡ್ಕೊಂಬಂದು ಅದ್ರ ಹತ್ರ ಬಂದಾಗ ಅದು ಮೋರ್ ಫ್ರಮ್ ಎ ಡಿಫೆನ್ಸಿವ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಅಟ್ಯಾಕ್ ಮಾಡಿ ಸಾಯಿಸುತ್ತೆ ಅವಾಗ.